ಸಕ್ಕರೆ ಕಾರ್ಖಾನೆಗೆ ಕಬ್ಬು ತುಂಬಿಕೊಂಡು ಸಾಗ್ತಿದ್ದ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಗೂಡಂಗಡಿಗಳ ಮೇಲೆ ಟ್ರ್ಯಾಕ್ಟರ್ ಬಿದ್ದ ಭಯಾನಕ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಹಾರುಗೇರಿ ರಾಯಭಾಗ ರಸ್ತೆಯ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಬಳಿ ಅಪಘಾತ ನಡೆದಿದೆ. ಘಟನೆಗೆ ಟ್ರ್ಯಾಕ್ಟರ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಅಂತ ಮೇಲ್ನೋಟಕ್ಕೆ ಕಂಡುಬಂದಿದೆ. ಜಮೀನು ತಕರಾರು ಕೋರ್ಟ್ನಲ್ಲಿದ್ರೂ ವಿಶೇಷ ಚೇತನರ ತೋಟಕ್ಕೆ ನುಗ್ಗಿದ ವ್ಯಕ್ತಿ ದಾಂಧಲೆ ಮಾಡಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ. ವಿವಾದದಲ್ಲಿರುವ ಜಮೀನು ತನ್ನದೆಂದು ಕಬಳಿಸಲು ಮುಂದಾದ ವ್ಯಕ್ತಿಯೊಬ್ಬ ಜಮೀನಿಗೆ ನುಗ್ಗಿ ತೆಂಗಿನ ಮರಗಳನ್ನ ನೆಲಕ್ಕೆ ಉರುಳಿಸಿರುವ ಆರೋಪ ಕೇಳಿಬಂದಿದೆ. ಯಲ್ಲಾಪುರದ ಅರಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಜಮೀನು ಮಾಲೀಕರಿಗೆ ಮಾತು ಬರೋಲ್ಲ, ಕಿವಿ ಕೇಳಿಸಲ್ಲ ಅಂತಹ ವಿಶೇಷ ಚೇತನರ ಜಾಗಕ್ಕೆ ಪೊಲೀಸರೊಂದಿಗೆ ಏಕಾಏಕಿ ನುಗ್ಗಿದ ವ್ಯಕ್ತಿ ಜೆಸಿಬಿ ಮೂಲಕ ತೆಂಗಿನ ಮರಗಳನ್ನ ನೆಲಕ್ಕುರುಳಿಸಿದ್ದಾನೆ. ಜಮೀನು ಮಾಲೀಕ ಸಿದ್ದರಾಮಯ್ಯ ಎಷ್ಟೇ ಅಂಗಲಾಚಿ ಬೇಡಿಕೊಂಡ್ರೂ ಬಿಡದೆ ತೆಂಗಿನ ಮರಗಳನ್ನ ಉರುಳಿಸಲಾಗಿದೆ. ಈ ವೇಳೆ ಸ್ಥಳದಲ್ಲಿ ಪೊಲೀಸರು ಹಾಗೂ ಸ್ಥಳೀಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಮ್ಮ ಜಾಗವನ್ನ ನಮಗೆ ಉಳಿಸಿಕೊಡಿ ಅಂತ ರೈತ ಸಿದ್ದರಾಮಯ್ಯ ಕಣ್ಣೀರಾಕಿದ್ದಾರೆ. ಶ್ರೀರಾಮ ಸೇನೆಯಿಂದ ನಡೆದಿದ್ದ ವೈಯಕ್ತಿಕ ವಿಕಸನ ತರಬೇತಿ ಶಿಬಿರದಲ್ಲಿ ಏರ್ ಗನ್ ಪ್ರಯೋಗಿಸಿದ್ದಕ್ಕೆ ಶ್ರೀರಾಮ ಸೇನೆ ಕಾರ್ಯಕರ್ತರ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ತರಬೇತಿಯಲ್ಲಿ ಭಾಗಿಯಾಗಿದ್ದ 27 ಜನರ ವಿರುದ್ಧವೂ ಎಫ್ಐಆರ್ ಹಾಕಲಾಗಿದೆ. ಬಾಗಲಕೋಟೆ ಜಿಲ್ಲೆಯ ಗಾಜಿ ಬೀಳಗಿ ಗ್ರಾಮದ ಬಳಿಯ ಜಮೀನೊಂದರಲ್ಲಿ ತರಬೇತಿ ನಡೆದಿತ್ತು. ಅನುಮತಿ ಇಲ್ಲದೆ ತರಬೇತಿ ನಡೆಸಿದ್ರಿಂದ ಜಮೀನಿನ ಮಾಲೀಕ ನಿಂಗಪ್ಪ ಶಿವಪ್ಪ ಸಾವಳಗಿ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಿದ್ರು. ದೂರಿನ ಆಧಾರದ ಮೇಲೆ ಆಯೋಜಕರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮೈಸೂರು ಹೊರವಲಯದ ರಿಂಗ್ ರಸ್ತೆಯಲ್ಲಿರುವ 35 ಗುಂಟೆ ಜಾಗದ ವಿಚಾರಕ್ಕೆ ಬೆಂಗಳೂರಿನಿಂದ ಬೌನ್ಸರ್ಗಳು ಬಂದೂಕು ಹಿಡಿದು ಬಂದಿದ್ದಾರೆ. ಮೈಸೂರಿನ ಅಕ್ಷಯ್ ಗೌಡ ಎಂಬವರಿಗೆ ಸೇರಿದ ಜಾಗ ನಮ್ಮದೆಂದು ಅಲ್ಲಿದ್ದವರು ಬೆದರಿಸಿ ಭೂಮಿಯನ್ನ ವಶಕ್ಕೆ ಪಡೆದುಕೊಂಡಿದ್ರು. ನ್ಯಾಯಾಲಯದಲ್ಲಿ ಅಕ್ಷಯ್ ಅವರಿಗೆ ಸೇರಿದ ಜಾಗವೆಂದು ತೀರ್ಪು ಬಂದಿತ್ತಂತೆ. ಆದರೂ ಬಲವಂತವಾಗಿ ಭೂಮಿಯನ್ನ ವಶಕ್ಕೆ ಪಡೆದ ಆರೋಪ ಕೇಳಿಬಂದಿದೆ. ಸ್ಥಳಕ್ಕೆ ಆಲನಹಳ್ಳಿ ಪೊಲೀಸರು ಭೇಟಿ ನೀಡಿದ ತಕ್ಷಣ ಎಲ್ಲರೂ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಬಂದೂಕುದಾರಿಗಳ ಓಡಾಟದ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮೈಸೂರು ಇನ್ಫೋಸಿಸ್ ಕ್ಯಾಂಪಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಚಿರತೆ ಕಾಣಿಸಿಕೊಂಡಿದೆ. ಚಿರತೆ ಕಾಟಕ್ಕೆ ಬೆಚ್ಚಿ ಬಿದ್ದ ಇನ್ಫೋಸಿಸ್ ಮುನ್ನೆಚ್ಚರಿಕೆ ಕ್ರಮವಾಗಿ ಟ್ರೈನಿ ಉದ್ಯೋಗಿಗಳಿಗೆ ಜನವರಿ 26ರವರೆಗೆ ರಜೆ ಘೋಷಿಸಿದೆ. ಕಳೆದ ಹಲವು ದಿನಗಳಿಂದ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಚಿರತೆ ಚಳ್ಳೆಹಣ್ಣು ತಿನ್ನಿಸಿ ಓಡಾಡ್ತಿದೆ. ಕ್ಯಾಮೆರಾಕ್ಕೆ ಚಿರತೆ ಕಾಣಿಸ್ತಿದೆ, ಆದರೆ ಬೋನಿಗೆ ಬೀಳ್ತಿಲ್ಲ. ಚಿರತೆ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಸಿಬ್ಬಂದಿ ಎಲ್ಲಿಲ್ಲದ ಹರಸಾಹಸ ಪಡುತ್ತಿದ್ದಾರೆ. ರಾಜ್ಯಾದ್ಯಂತ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಇಸ್ಕಾನ್ನಲ್ಲಿ ರಾಧಾಕೃಷ್ಣರ ಲಕ್ಷ್ಮೀ ವೆಂಕಟೇಶ್ವರನ ರೂಪದಲ್ಲಿ ಕಂಗೊಳಿಸಿದ್ದಾರೆ. ಬೆಳಗ್ಗೆಯಿಂದಲೇ ಭಕ್ತರ ದಂಡು ಹರಿದು ಬರ್ತಿದೆ. ಇಂದು ರಾತ್ರಿ 11 ಗಂಟೆವರೆಗೂ ಇಸ್ಕಾನ್ ದೇವಾಲಯ ತೆರೆಯಲಿದೆ ಅಂತ ಇಸ್ಕಾನ್ನ ಅಧಿಕಾರಿ ಚೈತನ್ಯ ದಾಸ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಭಕ್ತರಿಗೂ ಲಾಡು ಪ್ರಸಾದದ ರೀತಿಯಲ್ಲಿ ನೀಡಲಾಗ್ತಿದೆ ಅಂತ ಚೈತನ್ಯ ದಾಸ್ ತಿಳಿಸಿದ್ದಾರೆ. ಇನ್ನು ವೃದ್ಧರಿಗಾಗಿ ಇಸ್ಕಾನ್ ಗೇಟ್ನಿಂದಲೇ ದೇವಾಲಯದವರೆಗೂ ವೆಹಿಕಲ್ ವ್ಯವಸ್ಥೆ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಗಾಗಿ ಇಂದಿಗೆ 1 ವರ್ಷವಾಗಿದೆ. ಅದರ ಭಾಗವಾಗಿ ಮೂರ್ತಿ ಕೆತ್ತನೆಗೆ ಬಳಸಿದ ಉಳಿ ಸುತ್ತಿಗೆ ಪೀಠಗಳನ್ನ ಶಿಲ್ಪಿ ಯೋಗಿರಾಜ್ ಮೈಸೂರಿನಲ್ಲಿ ಪ್ರದರ್ಶನಕ್ಕಿಟ್ಟಿದ್ದಾರೆ. ರಾಮಲಲ್ಲಾ ಮೂರ್ತಿ ಕೆತ್ತಿದ ಬಳಿಕ ಸಾಕಷ್ಟು ಹೆಸರು ಬಂದಿದೆ ಅಂತ ಯೋಗಿರಾಜ್ ತಿಳಿಸಿದ್ರು. ಇಂದು ಶಿಲ್ಪಿಗೆ ಸಿಕ್ಕ ಬಹುದೊಡ್ಡ ಗೌರವ ಅಂತ ತಿಳಿಸಿದ್ರು. ನಾಡಿನಾದ್ಯಂತ ಪ್ರಸಿದ್ಧ ವೈಕುಂಠ ಏಕಾದಶಿ ಸಂಭ್ರಮ ಮನೆ ಮಾಡಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಹೇಮದಳ ಗ್ರಾಮದಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯಿತು. ವಿಶೇಷ ಪೂಜೆ ಕೈಂಕರ್ಯಗಳನ್ನು ಮಾಡುವ ಮೂಲಕ ಶಾಸ್ತ್ರೋಕ್ತವಾಗಿ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಒಂದೆಡೆ ವೈಕುಂಠ ಏಕಾದಶಿಯ ಸಂಭ್ರಮ, ಮತ್ತೊಂದೆಡೆ ಸ್ವಾಮಿಯೇ ನಮ್ಮೂರಲ್ಲಿ ನೆಲೆಸಿದ್ದಾನೆ ಎನ್ನುವ ನಂಬಿಕೆಯಿಂದ ಹೇಮದಳ ಗ್ರಾಮದ ಸುತ್ತಮುತ್ತಲಿನ ಜನರು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ಇದು ಏಷ್ಯಾನೆಟ್
ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.